ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ದೇವ್ಗೆ ರಾಧಿಕಾಗೆ ಅವಮಾನ ಮಾಡಿದಂಥ ಪವಿತ್ರ ಕಂಡ್ರೇ ಆಗೋದಿಲ್ಲ. ಇಲ್ಲಿ ರಾಧಿಕಾ ಅವ್ರಿಗೆ ಪವಿತ್ರನ ಸೇರಿಸ್ಕೋಬಾರ್ದು ಅಂತಲೇ ಹೇಳಿದ್ರು. ಆದರೆ ರಾಧಿಕಾ ಪವಿತ್ರ ಒಂದೇ ವಾರದಲ್ಲಿ ಹೆದರ್ಕೊಂಡು ಇಲ್ಲಿಂದ ಓಡ್ ಹೋಗಬೇಕು, ಅವಳಿಗೆ ಅವಮಾನ ಆಗಬೇಕು ಅಂತ ಹೇಳಿ ಆಕೆಯನ್ನು ಕೆಲ್ಸಕ್ಕೆ ಸೇರಿಸ್ಕೋತಾರೆ. ನಂತರ ತನ್ನ ಸೊಸೆಗೆ ಅವಳನ್ನು ಇಲ್ಲಿಂದ ಹೊರಗಡೆ ಕಳಿಸುವುದು ನಿನ್ನ ಜವಾಬ್ದಾರಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಈ ಕೆಲಸನ ನಿನಗೆ ವಹಿಸ್ತಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ದೇವ್ನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂತಹ ರಾಧಿಕಾ ಅವರ ಸೊಸೆ ಇಲ್ಲಿ ಪವಿತ್ರನ ಹೊರಗಡೆ ದಬ್ಬೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇದರ ನಡುವೆ ಪವಿತ್ರನೇ ತನ್ನ ತಮ್ಮ ಲವ್ ಮಾಡ್ತಿರೋ ಹುಡುಗಿ ಅನ್ನೋದು ದೇವ್ಗೆ ಗೊತ್ತಿಲ್ಲ. ದೇವ್ಗೆ ಪವಿತ್ರ ಮುಖ ಕಂಡ್ರೇ ಆಗೋದಿಲ್ಲ. ಆದರೆ ತನ್ನ ತಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಅನಿವಾರ್ಯತೆ ಇರ್ತಕ್ಕಂಥ ಪವಿತ್ರ ಆ ಒಂದು ಕೆಲಸ ಮಾಡೋಕ್ಕೆ ಒಪ್ಕೋತಾರೆ. ಆನ್ ಟೈಮ್ ಬರಬೇಕಾಗುತ್ತೆ. ತುಂಬ ಕಷ್ಟಪಟ್ಟು ಆನ್ ಟೈಮ್ಗೆ ಬರೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾಳೆ ಪವಿತ್ರ ಕೂಡ. ತದನಂತರ ಇಲ್ಲಿ ಪವಿತ್ರ ಆ ಒಂದು ಅಪ್ಪನ ಜಾಗಕ್ಕೆ ಕಣ್ಣು ಹಾಕಿದ್ದಾರೆ ರಾಧಿಕಾ ಅವರು. ಯಾಕಂದರೆ ಅವರು ರಾಮನಗರದಲ್ಲಿ ಒಂದು ಬ್ರಾಂಚನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ತಮ್ಮ ಮೈದನನ್ನ ಮಗ ರಜತ್ನನ್ನ ಅವರ ಮನೆಗೆ ಕಳಿಸಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಪವಿತ್ರ ಮನೆ ಅಂತ. ಅಲ್ಲಿಗೆ ಬಂದಂತಹ ರಜತ್ ಡೀಲ್ ಮಾಡ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ನಾವು ನಮ್ಮ ಜಾಗನ ಕೊಡುವುದಿಲ್ಲ ಅಂತ ಹೇಳಿ ಪವಿತ್ರ ತಂದೆ ಮಾತನಾಡ್ತಿದ್ದಾರೆ. ಇತ್ತ ಕಡೆ ರಾಧಿಕಾ ಅವ್ರಿಗೆ ಅಪ್ಪ, ಈ ಕಡೆ ಆಫೀಸಲ್ಲಿ ಮಗಳು, ಇಬ್ರು ಕೂಡ ಟಕ್ಕರ್ ಕೊಡ್ತಿದ್ದಾರೆ. ಇದನ್ನ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ರಾಧಿಕಾ ಅವ್ರಿಗೆ. ಇದರ ನಡುವೆ ಆಫೀಸ್ಗೆ ಅಣ್ಣನ ನೋಡೋಕೆ ಅಂತ ಹೇಳಿ ತಿಲಕ್ ಬರ್ತಾರೆ. ಈ ಕಡೆ ತಿಲಕ್ ಬಂದಿದ್ದೆ, ಅಲ್ಲಿ ಪವಿತ್ರ ತಿಲಕ್ನ ನೋಡಿದ್ದೆ, ತನಗೋಸ್ಕರ ಬಂದಿದ್ದಾನೆ ಅನ್ಕೊಂಡಿದ್ದೆ, ಹಾಯ್ ಹೇಳ್ತಿದ್ದಾಳೆ. ಈ ಕಡೆ ಪವಿತ್ರನ ನೋಡಿ ತುಂಬ ಖುಷಿಯಿಂದ ಹಾಯ್ ಅಂತ ತಿಲಕ್ ಹೇಳ್ತಿದ್ದಾಗೆ ತನ್ನ ತಮ್ಮ ಬಂದಿದ್ದಾನಲ್ಲ ಅಂತ ಅಂದ್ಕೊಂಡಿದ್ದೆ. ದೇವ್ ತನ್ನ ತಮ್ಮ ತನಗೆ ಹಾಯ್ ಹೇಳ್ತಿದ್ದಾನೆ ಅಂತ ಹಾಯ್ ಅಂತ ತಮ್ಮಯ್ಯ ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ಅಣ್ಣಂಗೆ ಗೊತ್ತಾಗೋಯ್ತಲ್ಲಪ್ಪ, ಏನು ಮಾಡಲಿ ಈಗ ಅಂತ ತಿಲಕ್ ತಲೆ ಮೇಲೆ ಕೈ ಹಿಡ್ಕೊಂಡಿದ್ರೆ ನನ್ನ ತಮ್ಮ ನನಗಲ್ದೆ ಯಾರಿಗೆ ಹಾಯ್ ಮಾಡ್ತಿದ್ದಾನೆ ಅಂತ ತಿರುಗ್ತಾರೆ. ಬಟ್ ಅಲ್ಲಿರೋದು ಪವಿತ್ರ. ಅದನ್ನು ನೋಡಿದೆ. ಕೊನೆಗೂ ದೇವ್ಗೆ ತನ್ನ ತಮ್ಮಯ್ಯ ಲವ್ ಮಾಡ್ತಿರೋದು ಪವಿತ್ರನೇ ಅನ್ನೋ ವಿಷಯ ಗೊತ್ತಾಗೋಯ್ತಾ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮಾಡಿದ್ವಿ.